ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಐಫೈ ಸಿನಿಮಾಸ್. ಈಗಂತೂ OTT ಪ್ಲಾಟ್ಫಾರ್ಮ್ ಅನ್ನೋದು ಒಂದು ದೊಡ್ಡ ಆಲದ ಮರದ ಹಾಗೆ ಬೆಳೆದು ಬಿಟ್ಟಿದೆ. ಈಗಂತೂ ತುಂಬ ಮೂವಿಗಳು OTTಯಲ್ಲೇ ರಿಲೀಸ್ ಆಗ್ತವೆ. ಸೊ ಇದೇ ರೀತಿಯಲ್ಲಿ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿ ಕನ್ನಡ ಡಬ್ ಆಗಿರೋ ಒನ್ ಆಫ್ ದಿ ಬೆಸ್ಟ್ ಹಾಲಿವುಡ್ ನೆಟ್ಫ್ಲಿಕ್ಸ್ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ಲಿಸ್ಟ್ನಲ್ಲಿರೋ ಎಲ್ಲ ಮೂವಿಗಳು ಕೂಡ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ದಿ ಆಡಮ್ ಪ್ರಾಜೆಕ್ಟ್. ಇದೊಂದು ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಸಿನಿಮಾದಲ್ಲಿ ರಿಯಾನ್ ರೊನಾಲ್ಡ್ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಇದರ ಒಂದನೇ ಸ್ಟೋರಿ ಏನಂದರೆ, ಸಿನಿಮಾದ ಹೀರೋ ಆಡಮ್ ತನ್ನ ಗರ್ಲ್ ಫ್ರೆಂಡ್ ಹಾಗೆ ಅವನ ಮುಂದಿನ ಫ್ಯೂಚರ್ನ ಕಾಪಾಡೋಕ್ಕೋಸ್ಕರ ಫಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡಿ ಸುಮಾರು 12 ವರ್ಷದ ತನ್ನ ಯಂಗರ್ ವರ್ಷನ್ನ ಮೀಟ್ ಮಾಡ್ತಾನೆ. ಹಾಗೆ ಆಡಮ್ನ ತಡೆಯೋಕ್ಕೋಸ್ಕರ ವಿಲನ್ಸ್ ಕೂಡ ಅವನ ಹಿಂದೆ ಬರ್ತಾರೆ. ಸೊ ಇವಾಗ ಇವರಿಬ್ಬರು ಸೇರಿ ಹೇಗೆ ಎದುರಿಸುತ್ತಾರೆ ಎಂಬುವುದು ಕಥೆಯಾಗಿರುತ್ತೆ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ದಿ ಮದರ್. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಹಾಗೆ ಇದರಲ್ಲಿ ಜೆನಿಫರ್ ಲೂಫಿಸಸ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಒಂದನೇ ಸ್ಟೋರಿ ಏನಂದರೆ, ಸಿನಿಮಾದ ನಾಯಕಿ ದಿ ಮದರ್ ಎಂಬ ಹೆಸರನ್ನು ಹೊಂದಿರೋ ಮಿಲಿಟರಿ ಆಫೀಸರ್ ಅವಳ ಮಗು ಹುಟ್ಟಿನಿಂದಲೂ ಬಿಟ್ಟು ಬಾಳುತ್ತಿರುತ್ತಾಳೆ. ಸಿನಿಮಾದ ಹೀರೋಯಿನ್ ಸುಮಾರು 12 ವರ್ಷಗಳ ನಂತರ ತನ್ನ ಮಗುವಿಗೆ ತುಂಬ ಜನರಿಂದ ಆಪತ್ತು ಇದೆ ಅಂತ ತಿಳಿದ ನಂತರ ಅವಳು ಹೇಗೆ ಕಾಪಾಡ್ಕೊತಾಳೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ಹಾರ್ಟ್ ಆಫ್ ಸ್ಟೋನ್. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಇದರಲ್ಲಿ ಗ್ಯಾಲ್ ಗೆಡೋ ಹಾಗೆ ಆಲಿಯಾ ಭಟ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಇದರ ಒಂದನೇ ಸ್ಟೋರಿ ಏನಪ್ಪ ಅಂದರೆ, ಇಡೀ ಪ್ರಪಂಚವನ್ನು ಕಾಪಾಡೋಕ್ಕೆ ಅಂತ ಒಂದು ಸೀಕ್ರೆಟ್ ಸ್ಪೈ ಏಜೆನ್ಸಿ ಇರುತ್ತೆ. ಇದರಲ್ಲಿ ಗ್ಯಾಲ್ ಗೆಡನ್ ಮ್ಯಾಮ್ ಇರ್ತಾರೆ. ಈ ಏಜೆನ್ಸಿ ಕಂಟ್ರೋಲಲ್ಲಿ ಹಾರ್ಟ್ ಎಂಬ AI ಡಿವೈಸ್ ಇರುತ್ತೆ. ಆ ಡಿವೈಸ್ ಕೆಟ್ಟವರ ಕೈಯಲ್ಲಿ ಸಿಕ್ಕಿದ್ರೆ ಜಗತ್ತನ್ನೇ ನಾಶ ಮಾಡೋ ಶಕ್ತಿ ಆ ಡಿವೈಸ್ಗೆ ಇರುತ್ತೆ. ಸೊ ಇದನ್ನು ತುಂಬ ಜನ ಕಳ್ತನ ಮಾಡ್ತಾರೆ. ಇದನ್ನು ನಮ್ಮ ಹೀರೋಯಿನ್ ಹೇಗೆ ಕಾಪಾಡ್ಕೊಳ್ತಾಳೆ ಎಂಬುವುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನಮ್ಮ ಇಂಡಿಯನ್ ಆ್ಯಕ್ಟರ್ ಆಲಿಯಾ ಭಟ್ ಕೂಡ ಇದ್ದಾರೆ. ಇದೊಂದು ಬೆಸ್ಟ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಾಗಿರುತ್ತೆ, ಮಿಸ್ ಮಾಡಬೇಡಿ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ದಿ ಗ್ರೇ ಮ್ಯಾನ್. ಇದು ಕೂಡ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ. ಇದು ರೂಸೋ ಬ್ರದರ್ಸ್ ಡೈರೆಕ್ಟ್ ಮಾಡಿ ನಮ್ಮ ಇಂಡಿಯನ್ ಆ್ಯಕ್ಟರ್ ಧನುಷ್ ಹಾಗೆ ರಿಯಾನ್ ಗ್ಲೋಸ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಇದರ ಒಂದನೇ ಸ್ಟೋರಿ ಏನಪ್ಪ ಅಂದರೆ, ಸಿನಿಮಾದ ಹೀರೋ ಅಂಡರ್ ಕವರ್ ಏಜೆಂಟ್ ಆಗಿರ್ತಾನೆ. ಈ ವ್ಯಕ್ತಿಗೆ ತನ್ನದೇ ಆದಂತಹ ಯಾವುದೇ ರೆಕಾರ್ಡ್ ಇರೋದಿಲ್ಲ. ಸೊ ಇವನ ತರ ಇರೋ ಇನ್ನೊಬ್ಬ ವ್ಯಕ್ತಿಯನ್ನು ಸಾಯಿಸೋಕೆ ಇವನಿಗೆ ಹೈಯರ್ ಆಫೀಸರ್ ಇಂದ ಒಂದು ಕಾಲ್ ಬರುತ್ತೆ. ಸೊ ಈ ಪ್ರೋಸೆಸ್ ಅಲ್ಲಿ ಇವನಿಗೆ ತುಂಬಾ ಸತ್ಯ ತಿಳಿಯುತ್ತೆ. ಸೊ ಇವಾಗ ಇವನ ಹೈಯರ್ ಆಫೀಸರ್ ವಿರುದ್ಧ ತಿರುಗಿ ಬೀಳ್ತಾನೆ. ಸೊ ಇದರಿಂದ ವಿಲನ್ಸ್ ಕೂಡ ಇವನನ್ನು ಹುಡುಕ್ತಾ ಇರ್ತಾರೆ. ಮುಂದೆ ಏನಾಗುತ್ತೆ ಎಂಬುದು ಸಿನಿಮಾದ ಸ್ಟೋರಿ ಆಗಿರುತ್ತೆ. ನಿಜವಾಗಿಯೂ ಇದರಲ್ಲಿ ಬರೋ ಒಂದೊಂದು ಆಕ್ಷನ್ ಸೀನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಮಸ್ಟ್ ಟ್ರೈ ಅಂತೀನಿ. ಲಿಸ್ಟ್ ನಲ್ಲಿ 1ನೇ ಸಿನಿಮಾ ರೆಡ್ ನೋಟಿಸ್. ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಹಾಗೆ ಇದರಲ್ಲಿ ರ್ಯಾಕ್ ಅಂಡ್ ರಿಯಾನ್ ರೊನಾಲ್ಡ್ ಗ್ಯಾಲ್ಗರಿಯೋನ್ ಲೀಡ್ ರೋಲಲ್ಲಿ ಆಕ್ಟ್ ಮಾಡಿರೋ ಸಿನಿಮಾ. ಅಂಡ್ ಇದರ ಒಂದನೇ ಸ್ಟೋರಿ ಏನಪ್ಪಾ ಅಂದ್ರೆ, ಸಿನಿಮಾದ ಹೀರೋಗಳು ರ್ಯಾಕ್ ಅಂಡ್ ರಿಯಾನ್ ರೊನಾಲ್ಡ್ ಇಬ್ಬರು ಕೂಡ ಮೊಟ್ಟೆ ಹಾಗೆ ಕಾಣೋ 3 ಚಿನ್ನದ ಮೊಟ್ಟೆಯನ್ನು ಹುಡುಕ್ತಾ ಇರ್ತಾರೆ. ಅವುಗಳನ್ನು ಒಂದೊಂದು ಮೊಟ್ಟೆ ಕೂಡ ಒಂದೊಂದು ಪ್ಲೇಸ್ ನಲ್ಲಿ ಇಟ್ಟಿರ್ತಾರೆ. ಅವುಗಳನ್ನು ಕಂಡು ಹಿಡಿದು ಅವುಗಳನ್ನು ಇವರು ಹೇಗಾದರೂ ಕಳ್ತನ ಮಾಡಬೇಕಾಗಿರುತ್ತದೆ. ಸೊ ಅದು ಯಾಕೆ, ಹಾಗೆ ಇವರು ಆ ಮೊಟ್ಟೆಗಳನ್ನು ಹೇಗೆ ಕಳ್ತನ ಮಾಡ್ತಾರೆ ಎಂಬುದು ಸಿನಿಮಾದ ಸ್ಟೋರಿ ಆಗಿರುತ್ತೆ. ನಿಜವಾಗಿ ಹೇಳ್ತೀನ, ಒನ್ ಆಫ್ ದಿ ಬೆಸ್ಟ್ ಆಕ್ಷನ್ ಥ್ರಿಲ್ಲರ್ ಮೂವಿ ಅಂತೀನಿ. ಅಂಡ್ ಸಿನಿಮಾ ಮಾತ್ರ ಹೈಲಿ ರೆಕಮೆಂಡ್ ಅಂತೀನಿ. ಸೊ ದಟ್ಸ್ ಇಟ್ ಗೈಸ್. ಇವು ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಡಬ್ ಆಗಿರುವ ಒನ್ ಆಫ್ ದಿ ಬೆಸ್ಟ್ ಹಾಲಿವುಡ್ ಮೂವೀಸ್. ಮುಂದಿನ ವಿಡಿಯೋದಲ್ಲಿ ಬೇರೊಂದು ರೆಕಮೆಂಡ್ ಜೊತೆಗೆ ಆದಷ್ಟು ಬೇಗ ಸಿಗುವ. ನೀವೇನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.